ಎಲೆಗೆ ಕಲುಮಯ್ಯ ಎಲೆಗೆ ಕಲುಮಯ್ಯ ಕಡುಗೋ ಮಲತೆ ಎತ್ತಲು ಕರ್ಕಶಾಂಗದ ಬಲುಹಿದೆತ್ತಲು ಮಾಯಾ ವೇಷವ ಧರಿಸಿದೆಯೋ ಮೇಣು ತಿಳುಹೆನಲೋ ಕೇಳಲವೋ ಪರಸತಿಗಳು ಪಿದಾಯ್ತಂಗೆ ಅಮೃತ ವಿಷ ಕೋಮಲತೆ ಕರ್ಕಶಬಹುದು ಎನ್ನುತ್ತ ತೊಡುಕಿದನು ಮುಂದೆಲೆಯ. ವಿರಾಟ ಪರ್ವದ 3ನೇ ಸಂಧಿಯ 87ನೇ ಷಟ್ಪದಿ. ಕೀಚಕ ಹಿಂದಿನ ಪದ್ಯದಲ್ಲಿ ಕವಿ ಹೇಳುವಂತೆ ಅನಿಲಜನ ಮೈದಡವಿ ವೃತ್ತಸ್ತನವ ಕಾಣದೆ ಹೆದರಿ ಮುಂದಿನ ಮಾತನ್ನ ಹೇಳ್ತಾನೆ. ಕೀಚಕ ಮೈದಡವಿದ್ದು ಅನಿಲಜನ ಮೈದಡವಿ. ಕವಿ ಇಲ್ಲಿ ಬಹಳ ಚಮತ್ಕಾರವನ್ನು ಮಾಡಿದ್ದಾನೆ. ಅನಿಲಜ ಅಂತಂದ್ರೆ ಗಾಳಿಯ ಮಗ ಅಂತ. ಗಾಳಿ ಅಂದ್ರೆ ಆಡು ಭಾಷೆಯಲ್ಲಿ ದೆವ್ವ ಅಂತ. ದೆವ್ವದ ಮೈದಡವಿದಂತೆ ಭಯ ಬೀಳ್ತಾನೆ. ಎಲೆಲೆ ಹೆಣ್ಣೆ, ಏನಿದು ಕಲುಮೈಯಾದೆ, ನಿನ್ನ ಕೋಮಲವಾದಂತಹ ದೇಹ ಸಿರಿಯಲ್ಲಿ, ಈ ಒರಟು ಮೈಯಲ್ಲಿ, ಕರ್ಕಶಾಂಗದ ಈ ನಿನ್ನ ಈ ದೇಹದಲ್ಲಿ ಏನಿದು ಮಾಯಾ ಆವೇಶ ಧರಿಸಿ ಬಂದೆಯೋ, ಏನಿದು ಹೇಳು ಅಂತ ಹೇಳಿ ಕೀಚಕ ಕೇಳ್ತಾ ಇದ್ದಾನೆ. ಆ ಮಾತನ್ನು ಕೇಳಿದಂತಹ ಭೀಮ ನಗುತ್ತಾ, ಅಯ್ಯೋ ಪಾಪಿ, ಪರಸತಿಗಳನ್ನ ಅಪೇಕ್ಷೆ ಪಟ್ಟ ನಿನಗೆ ಕೋಮಲತೆ ಕಟುವಾಗುತ್ತೆ, ಅಮೃತ ವಿಷವಾಗುತ್ತೆ, ಕೋಮಲತೆ ಕರ್ಕಶವೂ ಆಗುತ್ತೆ ಅಂತ ಹೇಳಿ ಕೀಚಕನ ಮುಂದಲೆಯನ್ನ ಹಿಡಿದು ಜಗ್ತಾನೆ ಭೀಮ. ಚಪಳೆ ಫಡ ಹೋಗೆನುತ ಹಾಯ್ದನು ಕೃಪಣಮತಿ, ಮುಂಗೈಯಲಿ ಅನಿಲಜನು ಅಪರ ಭಾಗಕ್ಕೆ ಹಾಯ್ದು ಹಿಡಿದನು ಕೀಚಕನ ತುರುಬ, ವಿಪುಳ ಬಲ ಕಳವಳಿಸಿದನು, ಕಡುಕುಪಿತನಾದನು, ಹೆಂಗುಸಲ್ಲಿವನು ಅಪಸದನು, ತೆಗೆ ಕರುಳನು ಎನ್ನುತ್ತ ಒಳ ಹೊಕ್ಕು ಹೆಣಗಿದನು. ಹರಿ ಓಂ. ವಿರಾಟ ಪರ್ವದ 3ನೇ ಸಂಧಿಯ 88ನೇ ಷಟ್ಪದಿ. ಚಪಳೆ ಫಡ ಹೋಗೆನುತ ಭಯಭೀತನಾದ ಕೀಚಕ, ಹೋಗತ್ಲಾಗೆ ಹೋಗತ್ಲಾಗೆ ಅಂತ ಹೇಳಿ ಧಿಕ್ಕರಿಸಿ ದ್ರೌಪದಿ ವೇಷಧಾರಿಯಾದ ಭೀಮನನ್ನು ಬಿಟ್ಟು ಹಿಂದಕ್ಕೆ ಸರಿತಾನೆ. ಹೀಗೆ ಹಿಂದೆ ಸರಿದಂತಹ ಕೀಚಕನನ್ನ ಹಿಂಬದಿಯಿಂದ ಅಟ್ಟಿಸಿಕೊಂಡು ಹೋದಂತಹ ಅತ್ಯಂತ ಚಪಲವಂತನಾದಂತಹ ಕೃಪಣಮತಿಯಾದಂತಹ ಭೀಮ ಅವನ ತಲೆಯ ಹಿಂಭಾಗಕ್ಕೆ ಕೈ ಹಾಕಿ ಜುಟ್ಟನ್ನ ಹಿಡಿದು ಹಿಂದಕ್ಕೆ ಎಳಿತಾನೆ. ಅವನು ಎಳೆದ ರಭಸಕ್ಕೆ ಕುತ್ತಿಗೆ ಮುರಿದೇ ಹೋಯಿತೋ ಅನ್ನುವಷ್ಟು ಯಾತನೆಯನ್ನ ಅನುಭವಿಸಿದಂತಹ ಕೀಚಕ ಕಳವಳಿಸ್ತಾನೆ. ಅತ್ಯಂತ ಕಳವಳದಿಂದ ಕಡುಕುಪಿತನಾಗಿ, ಇವನು ಹೆಂಗುಸಲ್ಲ, ಅಪಸದನು,
ಕವಿ ಇಲ್ಲಿ ಅಪಸದ ಅನ್ನುವ ಒಂದು ಪದವನ್ನು ಬಳಸ್ತಾನೆ. ಅಪಸದ ಅಂದರೆ ದುಷ್ಟ. ಇವನು ಕರುಣಾಮೂರ್ತಿಯಾದ ಸುಂದರ ರೂಪಿಯಾದ ಹೆಣ್ಣಲ್ಲ, ಮಹಾದುಷ್ಟ ಇವನು. ಯಾರೋ ಹೆಂಗಸೇ ಅಲ್ಲ, ತೆಗಿ ಇವನ ಕರಳನ್ನು ಕಿತ್ತಿ ಹಾಕಿಬಿಡ್ತೀನಿ ಅಂತ ಹೇಳಿ ಒದ್ದಾಡ್ತಾನೆ. ಭೀಮ ಬಿಗಿಯಾಗಿ ಜುಟ್ಟನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ, ಹಿಂದಕ್ಕೆ ಎಳಿತಾ ಇದ್ದಾನೆ, ತಲೆಯನ್ನ ಒದ್ದಾಡ್ತಾ ಇದ್ದಾನೆ, ಹೆಣಗಾಡ್ತಾ ಇದ್ದಾನೆ. ಅವನ ಹಿಡಿತದಿಂದ ಬಿಡಿಸ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಕೀಚಕನಿಗೆ.